ಇವತ್ತು ನಮ್ಮ ಕಡೆ ಐತಿ ಪೋಕೋ. ಈ ಫೋನ್ ಕಸ್ಟಮರ್ ಕೈಯಿಂದ ಬಿದ್ದ ಡೆಡ್ ಆಗೈತಿ. ಚಾರ್ಜಿಂಗ್ ಇಟ್ಟರೆ ಚಾರ್ಜಿಂಗ್ ಇದು ತೊಗೊಳ್ತಿಲ್ಲ. ಆಮೇಲೆ ಈಗಾಗಲೇ ಕಸ್ಟಮರ್ ಬೇರೆ ಕಡೆ ಇದನ್ನು ಕೊಟ್ಟಿದ್ರು, ನೋಡ್ಬೋದು ಪವರ್ ಐಸಿ ಮೇಲೆ ಕೆಲಸ ಆಗೈತಿ. ಆದರೂ ಇದು ರಿಪೇರಿ ಆಗಿಲ್ಲ ಅಂದ್ರೆ ವಾಪಸ್ ಮತ್ತೆ ನನ್ನ ಕಡೆ ತಂದು ಕಸ್ಟಮರ್ ಕೊಟ್ಟರು. ನಾವು ಇದನ್ನು ಬೋರ್ಡ್ ಫುಲ್ಲಿ ಡಯಾಗ್ನೋಸಿಸ್ ಮಾಡೋಣ ಏನಾಗೈತೆ ಅಂತೇಳಿ, ಆಮೇಲೆ ಇದನ್ನು ರೆಡಿ ಮಾಡೋಕ್ಕೆ ಟ್ರೈ ಮಾಡೋಣ. ಮಲ್ಟಿಮೀಟರ್ದಾಗ ನೀವು ನೋಡ್ಬೋದು ಫುಲ್ಲಿ ಶಾರ್ಟ್ ತರಿಸತೈತಿ. ನೋಡ್ಬೋದು 5.0 ಇದು ಶಾರ್ಟಿಂಗ್ ತೋರಿಸತೈತಿ ಮಲ್ಟಿಮೀಟರ್ ಒಳಗೆ. ಇದ್ರದ್ದು ವಿಬಾಟ್ ಲೈನ್ ಶಾರ್ಟ್ ಐತಿ. ಮೊದಲು ಇದ್ರದ ಅಂಗಡಿಯವ್ರು ಇದನ್ನು ಎಲ್ಲೂ ಕೊಟ್ಟಿದ್ರು ಅವ್ರ ಅಂಗಡಿಯವ್ರಿಗೆ ಗೋಕಾಕದಾಗ. ಆದ್ರೆ ಇದನ್ನು ಕಂಡೀಷನ್ ನೋಡ್ಬೋದು ನೀವು ಹೆಂಗೈತೆ ಅಂತೇಳಿ. ಅಂಗಡಿಯವ್ರ ಹತ್ರ ಪವರ್ ಎ ಸಿ ಮೇಲೆ ಕೆಲಸ ಮಾಡಿದವರು. ಮ್ಯಾಕ್ಸಿಮಮ್ ಈ ಮಾಡಲ್ದಾಗ ಪವರ್ ಎ ಸಿ ಡ್ರಾಪ್ ಡೌನ್ ಕೇಸ್ನಾಗ ಪವರ್ ಎ ಸಿ ಭಾಳ ಪ್ರಾಬ್ಲಮ್ ಬರ್ತೈತಿ. ಪವರ್ ಎ ಸಿ ಶಾರ್ಟ್ ಆದ್ರೆ ವಿಬ್ಯಾಟ್ ಲೈನ್ ಶಾರ್ಟ್ ತೋರಿಸ್ತೈತಿ. ಹಾಗಾಗಿ ನಾನು ಇದನ್ನು ಫಸ್ಟ್ ಪವರ್ ಎ ಸಿನ ತೆಗೆದು ಚೆಕ್ ಮಾಡಿದೆ. ಪವರ್ ಎ ಸಿ ತೆಗೆದ ಮೇಲೆ ಇದು ಶಾರ್ಟಿಂಗ್ ಹೋಗಲಿಲ್ಲ, ಕಂಟಿನ್ಯೂ ಇತ್ತು. ಹಾಗಾಗಿ ನಾನು ಇದನ್ನು ಶೀಲ್ಡ್ ತೆಗೆದು ಚೆಕ್ ಮಾಡ್ಬೇಕಂತೇಳಿ ಟ್ರೈ ಮಾಡಿನಿ. ಇದ್ರದ್ದು ವಿಬ್ಯಾಟ್ ಲೈನ್ 2 ಸೆಕ್ಷನ್ ಹೋಗ್ತಾವೆ. ಒಂದು ಸೆಕ್ಷನ್ ಹೋಗ್ತೈತಿ ಚಾರ್ಜಿಂಗ್, ಆಮೇಲೆ PMU ಒಂದು ಸೆಕ್ಷನ್ ಹೋಗ್ತೈತಿ. ಇದ್ರದ್ದು ಇನ್ನೊಂದು ಸೆಕ್ಷನ್ ಬರ್ತೈತಿ. ಇದ್ರದ್ದು ನೆಟ್ವರ್ಕ್ ಸೆಕ್ಷನ್ಗೆ ಒಂದು ಲೈನ್ ಹೋಗ್ತೈತಿ ವಿಬ್ಯಾಟದ್ದು. ಅದು 4GPಗೆ ಡೈರೆಕ್ಟ್ ಹೋಗ್ತೈತಿ. 4GP ಒಳಗೆ ಎಲ್ಲೋ ಯಾವುದೋ ಒಂದು ಕೆಪಾಸಿಟರ್ ಆಗಲಿ ಅಥವಾ IC ಆಗಲಿ ಯಾವುದೋ ಒಂದು ಶಾರ್ಟ್ ಆಗೈತಿ. ಹಾಗಾಗಿ ಇದು ಫೋನ್ ವಿಬ್ಯಾಟ್ ಲೈನ್ ಶಾರ್ಟ್ ತರಿಸೈತಿ. ಫಸ್ಟ್ ನಾವು ಇದನ್ನು ಶೀಲ್ಡ್ ಕೇರ್ಫುಲ್ಲಾಗಿ ಶೀಲ್ಡ್ ತೆಗೀನು. ಶೀಲ್ಡ್ನ ಹೀಟ್ ಮಾಡಿ ತೆಗಿಬೋದು ಅಥವಾ ಕಟರ್ ಲೈನ್ ತೆಗಿಬೋದು. ಆದರೆ ಕಟರ್ ಲೈನ್ ತೆಗಿಬೇಕಾದ್ರೆ ಸ್ವಲ್ಪ ರಿಸ್ಕ್ ಇರ್ತೈತಿ, ನೋಡ್ಕೊಂಡು ತೆಗಿಬೇಕಾಗ್ತೈತಿ. ಯಾವುದೇ ಥರದ ಕೆಳಗೆ ಟ್ರ್ಯಾಕ್ ಅಥವಾ ಮಿಸ್ ಆಗಬಾರ್ದು. ಈಗ ನೋಡ್ಬೋದು ನೀವು ಪವರ್ ಐಸಿ ಈಗಾಗಲೇ ತೆಗೆದಿದ್ದೈತಿ. ಫಸ್ಟ್ ನಾವು ಬೋರ್ಡ್ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಮಲ್ಟಿಮೀಟರ್ಲೇ ಚೆಕ್ ಮಾಡೋಣ ಎಲ್ಲಿ ಯಾವ ಕೆಪಾಸಿಟರ್ ಅಥವಾ ಯಾವ ಐ ಸಿ ಶಾರ್ಟ್ ಇದೆ ಅಂತೇಳಿ. ಮೊದಲಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಯಾವುದಾದ್ರು IP ಇದ್ರೆ IP ಕ್ಲೀನ್ ಮಾಡ್ಕೋಬೋದು. ಇಲ್ಲ ಥಿನ್ನರ್ ಬೇಕಾದ್ರೆ ನೀವು ಯಾವುದೋ ಒಂದು ಥಿನ್ನರ್ ಯೂಸ್ ಮಾಡ್ಬೋದು. ಇದ್ರಾಗ ನಾನು ಮೈಕ್ರೋಸ್ಕೋಪ್ದಾಗ ಡಯಾಗ್ನೋಸಿಸ್ ಮಾಡಿದ ಮೇಲೆ ನನಗೆ ಕೆಲವೊಂದು ಕೆಪಾಸಿಟರ್ ಬರ್ನ್ ಆಗಿದ್ದುಕೊಂಡು, ಹಂಗಾಗಿ ನಾನು ಮಲ್ಟಿಮೀಟರ್ಲೇ ಡೈರೆಕ್ಟ್ ಫಸ್ಟ್ ಅವನ್ನ ಚೆಕ್ ಮಾಡಿದ್ದೀನಿ. ಅದ್ರಾಗ ಶಾರ್ಟ್ ನಂಗೆ ತೋರಿಸತ್ತಿತ್ತು. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ನಾ ಕೆಪಾಸಿಟರ್ನ ತೆಗಿತಾನು. ಇದು 2 ಸೈಡ್ದ ಶಾರ್ಟ್ ತೋರಿಸತ್ತಿತ್ತು. ಇದು ವಿಬ್ಯಾಟ್ ಲೈನ್ ಅದು ಪುಲ್-ಅಪ್ ಕೆಪಾಸಿಟರ್ ಆಗಿರ್ತೈತಿ. ಈ ಕೆಪಾಸಿಟರ್ ಮೊಬೈಲ್ದಾಗ ಇದ್ರೂ ಅಷ್ಟೇನು ಇದಿರೋದಿಲ್ಲ. ಆಮೇಲೆ ಇದನ್ನು ಬೋರ್ಡ್ನಿಂದ ತೆಗೆದ್ರು ರಿಪ್ಲೇಸ್ ಮಾಡ್ಲಿಕ್ಕಂದ್ರೂ ಈ ಕೆಪಾಸಿಟರ್ ನಡೀತೈತಿ. ಯಾಕಂದರೆ ಪುಲ್-ಅಪ್ ಕೆಪಾಸಿಟರ್ ಇರ್ತೈತಿ. ಡೈರೆಕ್ಟ್ ನಮ್ದು ಲೈನ್ 2GP ಆಗಿ ಹೋಗಿರ್ತೈತಿ. ಈಗ ನಾ ಕೆಪಾಸಿಟರ್ ತೆಗೆದಿದ್ದಾತು. ಈಗ ಚೆಕ್ ಮಾಡಿದ್ಮೇಲೆ ನನಗೆ ಯಾವುದೇ ಥರದ ಶಾರ್ಟಿಂಗ್ ಕಾಣತ್ತಿಲ್ಲ. ನಮ್ಮ ಬೋರ್ಡಿಗಿರೋ ಶಾರ್ಟಿಂಗ್ ಈಗ ಕ್ಲಿಯರ್ ಆಗೈತೆ. ಆದರೆ ಇದನ್ನು ಫಿಟ್ಟಿಂಗ್ ಮಾಡೋಕ್ಕಿಂತ ಮೊದಲು ನಾವು ಆ ಥರದ ಪವರ್ ಐ ಸಿ ತೆಗೆದು ಅದನ್ನು ಮೊದಲು ಕುಣಿಸ್ಬೇಕು. ಪವರ್ ಐ ಸಿನ ರಿವಾಲ್ವ್ ಈಗಾಗಲೇ ಮಾಡ್ಕೊಂಡನು. ಪವರ್ ಐ ಸಿ ಕುಣಿಸ್ಬೇಕಾದ್ರೆ 350 ಹೀಟ್ ಇರಬೇಕು ನಮ್ದು, ಅಥವಾ 300 ಇದ್ರೂ ನಡೀತೈತಿ. ಆಮೇಲೆ ಹೀಟ್ ಜಾಸ್ತಿ ಆ ಕಡೆ ಈ ಕಡೆ ಅದನ್ನು ಜಾಸ್ತಿ ಬೀಳಬಾರ್ದು. ಯಾಕಂದರೆ ಜಾಸ್ತಿ ಹೀಟ್ ಆ ಕಡೆ ಈ ಕಡೆ ಹೋಯ್ತಂದ್ರೆ ನಮ್ಮ ಬೇರೆ ಕಂಪೋನೆಂಟ್ ಆಗಲಿ, ಬೇರೆ ಐ ಸಿಗಳಾಗಲಿ, ಅಥವಾ ಇದ್ರ ಕೆಳಗನ CPU ಆಮೇಲೆ UFS ಅಥವಾ AMMC ಇರ್ತೈತಿ, ಅವು ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಹಾಗಾಗಿ ಇದನ್ನು ಹೀಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೀಟ್ ಮಾಡಬೇಕು. ಫಸ್ಟ್ ನಾವು ನಮ್ಮದು ಪವರ್ ಐ ಸಿ ಕರೆಕ್ಟ್ ಅದನ್ನು ಯಾವ ಆ್ಯಂಗಲ್ದಾಗಿತ್ತು ಅಂಥೇಳಿ ಮೆಜರ್ಮೆಂಟ್ ತೊಗೊಂಡು ಅದನ್ನು ಕರೆಕ್ಟಾಗಿ ಮೊದಲ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ನನ್ನ ಕಡೆ ಈಗ ನನ್ನ ಕಡೆ ಬ್ಲೋವರ್ ಮಷಿನ್ ಇವಾಗ ಸುಗೋನ್ ಐತಿ. ಸುಗೋನ್ 8650 Pro ಅಂತೇಳಿ. ಇದು ಮೊಬೈಲ್ ರಿಪೇರಿ ಮಾಡೋರಿಗೆ ಇದು ಬೆಸ್ಟ್ ಕೆಲಸ ಕೊಡ್ತೈತಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತೈತಿ, ಆದ್ರೆ ಇದಮ್ಮ ಬೆಸ್ಟ್ ವರ್ಕ್ ಕೊಡ್ತೈತಿ. ಇದನ್ನು ನಾ ಕರೆಕ್ಟಾಗಿ ಈಗ 350 ಹೀಟ್ 350 ಇಟ್ಟಿದ್ದನು, ಏರ್ 55 ಇಟ್ಟಿದ್ದನು. ಹೀಟ್ ಮಾಡ್ಕೊಳ್ತೈತಿ. ಸ್ವಲ್ಪ ಐ ಸಿ ಟಚ್ ಮಾಡ್ಕೊತಿರ್ಬೇಕು, ಅಂದ್ರೆ ನಮಗೆ ಗೊತ್ತಾಗ್ತೈತೆ ಐ ಸಿ ಕರೆಕ್ಟಾಗಿ ಕುಂತೈತು ಇಲ್ಲ ಅಂತೇಳಿ. ಈಗ ಐ ಸಿ ನಮ್ದು ಫಿಟ್ಟಿಂಗ್ ಆಯ್ತು. ಇನ್ನು ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ. ಈಗ ನೋಡ್ಬೋದು ನೀವು, ಇದನ್ನು ನಾವು ಚಾರ್ಜಿಂಗ್ ಹಾಕಿದ ಕೂಡಲೇ ನಮ್ದು ಈ ಕಡೆ ಪೋಕೋ ಸಿಂಬಾಲ್ ನಮ್ದು ಬಂತು.
ಮೊದಲ ಫುಲ್ಲಿ ಶಾರ್ಟ್ ಇತ್ತು, ಫೋನ್ ಡೆಡ್ ಇತ್ತು. ಇವಾಗ ಚಾರ್ಜಿಂಗ್ ಹಾಕಿದ ಕೂಡಲೇ ಪೋಕೋ ಸಿಂಬಲ್ ತೋರಿಸತೈತಿ. ಆಮೇಲೆ ಕಸ್ಟಮರ್ ಹೇಳಿದ ಪ್ರಕಾರ ಮೊಬೈಲ್ದಾಗ ಆಲ್ರೆಡಿ ಚಾರ್ಜಿಂಗ್ ಇತ್ತು. ನೀವು ನೋಡ್ಬೋದು ಈಗ 60% ಇವಾಗ ಚಾರ್ಜಿಂಗ್ ತೋರಿಸತೈತಿ. ಮೊಬೈಲ್ ಸ್ಟಾರ್ಟ್ ಮಾಡಿ ನೋಡ್ನು. ಫಸ್ಟ್ ಲೋಗೋ ನಮ್ದು ಬಂತು, ಸೆಕೆಂಡ್ ಲೋಗೋನು ನಮ್ದು ಸಕ್ಸಸ್ಫುಲ್ಲಾಗಿ ಬಂತು. ನೋಡ್ಬೋದು ನೀವು ನಮ್ಮ ಮೊಬೈಲ್ ಪೂರ ಸ್ಟಾರ್ಟ್ ಆಗೈತೆ. ನಿಮ್ಮ ಕಡೆ ನೀವು ಯಾವುದಾದ್ರೂ ಫೋನ್ ಇದ್ದರೂ ನೀವು ನಮಗೆ ಅಂಗಡಿಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಕಳಿಸ್ಬೋದು. ಕೊರಿಯರ್ ಮುಖಾಂತರ ನಮಗೆ ಕಳಿಸ್ಬೋದು.